ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನೀವು ಕಳಿಸುವಂತಹ ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಅವರು ತಿಳಿಸ್ತಾ ಹೋಗ್ತಾರೆ. ಇನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ನೀವು ಮಾಡುವಂತಹ ಕರೆಗಳಿಗೆ ಮತ್ತು ನಿಮ್ಮ ಸಮಸ್ಯೆಗಳಿರುವಂತಹ ಪ್ರಶ್ನೆಗಳಿಗೆ ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಉತ್ತರವನ್ನು ನೀಡ್ತಾ ಹೋಗ್ತಾರೆ ಮತ್ತು ಚುರುಕಾದಂತಹ ಅನುಷ್ಠಾನದ ಮೂಲಕ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬಹುದು ಅಂತ ಕೂಡ ತಿಳಿಸ್ತಾ ಹೋಗ್ತಾರೆ. ಇನ್ನು ಇದರೊಂದಿಗೆ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ತಿಳ್ಕೊಳ್ತಾ ಹೋಗೋಣ ಗುರುಜಿಯವರಿಂದ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಶನಿವಾರ ಅಂದರೆ 11ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಕಬ್ಬಳ ಗ್ರಾಮ, ಶ್ರೀರಾಂಪುರ ಹೋಬಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆಗೆ. ದಿಂಡಿ ಮಹೋತ್ಸವ 21ನೇ ವರ್ಷದ ಶ್ರೀ ಪಾಂಡುರಂಗ ಸ್ವಾಮಿ ರುಕ್ಮಿಣಿ ಅಮ್ಮನವರ ದಿಂಡಿ ಮಹೋತ್ಸವ ಅಂಬಾರಿ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. 2 ದಿನಗಳ ಕಾಲ 11 ಮತ್ತು 12 ಅಂದರೆ ಶನಿವಾರ ಮತ್ತು ಭಾನುವಾರ. ಈ 2 ದಿನಗಳಲ್ಲಿ ಶನಿವಾರದ ದಿನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅವರ ಆಶೀರ್ವಚನ ಇರುತ್ತೆ. ಖಂಡಿತವಾಗಿಯೂ ನೀವು ಕೂಡ ಪಾಲ್ಗೊಳ್ಬಹುದು. ಸಂಜೆ 7 ಗಂಟೆಗೆ ಶ್ರೀ ಗ್ರಾಮ ದೇವತೆಗಳಾದಂತಹ ಶ್ರೀ ಕತ್ತಿ ಕಲ್ಲಾಂಬ ದೇವಿಯವರ, ಮಾತ್ಯಂಗಮ್ಮ ದೇವಿ, ಬೊಮ್ಮೇನಹಳ್ಳಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ, ಕರಿಯಮ್ಮ ದೇವಿ, ಮಲ್ಲೇನಹಳ್ಳಿ ತಿಮ್ಮಪ್ಪ ಸ್ವಾಮಿ, ಹೊಸಹಟ್ಟಿ ಆಂಜನೇಯ ಸ್ವಾಮಿ, ಈ ಎಲ್ಲ ಉತ್ಸವ ಮೂರ್ತಿಗಳ ರಾಜಬೀದಿ ಉತ್ಸವ ಕಾರ್ಯಕ್ರಮ ಇರುತ್ತೆ. 5:30ರಿಂದ 59 ಕುಂಭ ಕಳಶಗಳೊಂದಿಗೆ ವೈಭವೋಪೇತವಾದಂತಹ ಮೆರವಣಿಗೆ ಕೂಡ ಇರುತ್ತೆ. ಖಂಡಿತವಾಗಿಯೂ ಭಾಗವಹಿಸ್ಬೋದು. ದಿಂಡಿ ಮಹೋತ್ಸವ ನಡೀತಾ ಇರೋದು ಇದೇ ಬರುವ ಶನಿವಾರ ಅಂದರೆ 11ನೇ ತಾರೀಕು, ಹೊಸದುರ್ಗ ತಾಲೂಕು, ಶ್ರೀರಾಂಪುರ ಹೋಬಳಿ, ಕಬ್ಬಳ ಗ್ರಾಮ, ಚಿತ್ರದುರ್ಗ ಜಿಲ್ಲೆ. ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಭಾಗವಹಿಸ್ಬೋದು. ಮತ್ತು ದಿಂಡಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದಷ್ಟೇ ಅಲ್ಲ, ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ನೇರವಾಗಿ ಗುರುಜಿಯವರ ಜೊತೆಗೆ ಮಾತಾಡಬೇಕು ಅಂದರೆ ಅದಕ್ಕಿರೋಂಥ ದೂರವಾಣಿ ಸಂಖ್ಯೆ ನಿಮ್ಗೆ ಗೊತ್ತಿದೆ. 08041219999 08041219999. ಕರೆ ಮಾಡುವಾಗ ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಮೊದಲನೇದಾಗಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಬೇಕು. ಅಂದರೆ ವಾಲ್ಯೂಮ್ ಫುಲ್ 0 ಆಗಿ ಮಾತಾಡಬೇಕು. ನಿಮ್ಮ ಪ್ರಶ್ನೆಗಳೇನಿದೆ ಅದನ್ನು ಮೊದಲೇ ಸಿದ್ಧಪಡಿಸಿಟ್ಕೊಳ್ಳಿ ಮತ್ತು ಜೋರಾಗಿ, ಸ್ಪಷ್ಟವಾಗಿ, ಆರಾಮಾಗಿ, ಗಾಬರಿ ಇಲ್ಲದೆ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಗುರುಜಿಯವರ ಜೊತೆಗೆ ನೀವು ಹೇಳ್ಕೊಳ್ಬೋದು. ಇನ್ನು ಶ್ರೀನಿವಾಸ್ ಶರ್ಮಾ ಅವ್ರ ಜೊತೆಗೂ ಕೂಡ ನೀವು ಮಾತಾಡ್ಬೋದು. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಅವರು ಕೊಡ್ತಾರೆ. ಇನ್ನು ನೀವು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರದ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೀಬಹುದು. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು
ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಅಗತ್ಯ ಇರೋದಿಲ್ಲ. ವಿಳಾಸ ನಿಮಗೆ ಗೊತ್ತಿದೆ, ಜಿ ಕನ್ನಡ ಮಹರ್ಷಿ ವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇನ್ನು ವೀಕ್ಷಕರೇ, ಗೋಚರನ ನೇರವಾಗಿ ಭೇಟಿಯಾಗಬೇಕು ಅಂತ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 9482 509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗೋಚರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಗೋಚರನ ಭೇಟಿ ಮಾಡಿ. ನಿಮ್ಮ ಸಮಸ್ಯೆ ಏನಿದೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಸಿಬ್ಬಂದಿ ವರ್ಗದವರು ತಿಳಿಸ್ಕೊಡ್ತಾರೆ ಮತ್ತು ಆ ಮೂಲಕ ನೀವು ಅವರನ್ನು ಭೇಟಿ ಆಗ್ಬೋದು. ನಿಮ್ಮ ಸಮಸ್ಯೆಗಳೇನು ಅನ್ನೋ ಸ್ಪಷ್ಟವಾಗಿ ತಿಳಿಸ್ಕೊಟ್ರೆ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಒಂದು ತಂತ್ರಸಾರವನ್ನು ತಿಳಿಸ್ಕೊಡೋದ್ರ ಮುಖಾಂತರ ಆಗಿರ್ಬೋದು, ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗನೆ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಬೋದು. ಇನ್ನು ವೀಕ್ಷಕರೇ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ಅನುಷ್ಠಾನವನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸಾಲದ ಬಾಧೆಗೆ, ಆರ್ಥಿಕ ಸಂಕಷ್ಟ ನಿವಾರಣೆಗಾಗಿರ್ಬೋದು, ಅಥವಾ ಪ್ರತಿದಿನ ಯಾವ ರೀತಿಯಾದಂತಹ ಪೂಜಾರಾಧನೆಯನ್ನು ನೆರವೇರಿಸಬೇಕು, ಯಾವ ದೇವರಿಗೆ ಯಾವ ರೀತಿಯಾದಂತಹ ಅರ್ಚನೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ಪ್ರತಿದಿನ ತಿಳಿಸ್ತಾ ಹೋಗ್ತಾ ಇರ್ತಾರೆ ಗುರುಜಿಯವರು. ಹಾಗಾಗಿ ಪ್ರತಿದಿನ, ಅದರಲ್ಲೂ ಮಾಘ ಮಾಸದ ವಿಶೇಷತೆ ಏನು ಅನ್ನೋ ತಿಳಿಸ್ಕೊಟ್ಟಿದ್ದಾರೆ. ಮಾಘ ಮಾಸ ಅಷ್ಟೇ ಅಲ್ಲ, ಪ್ರತಿ ಮಾಸದಲ್ಲಿ ಬರುವಂತಹ ವಿಶೇಷ ಪೂಜಾರಾಧನೆಯನ್ನು ಕ್ರಮಬದ್ಧವಾಗಿ ಆಚರಿಸಿ ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ಶುಭ ದಿನದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಗುರುಜಿಯವರು ಮತ್ತು ಶ್ರೀನಿವಾಸ್ ಶರ್ಮಾ ಅವರು. ಮುಂದಿನ ಭಾಗದಿಂದ ಕಾಯ್ತಾನೆ ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಮಾಘ ಮಾಸದ ಕೃಷ್ಣ ಪಕ್ಷದ ಶುಭ ಬುಧವಾರ ಇವತ್ತು. ಹಾಗಾಗಿ ನಾವೆಲ್ಲರೂ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಈಗ ಪ್ರಾರಂಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನವನ್ನು ಮಾಡ್ಕೊಂಡು
ಯಾಗಯುಗ ಗೋವಿಂದ ಪುಣ್ಯ ಪ್ರಪೂರ್ಣ ಗೋವಿಂದ ಉತ್ಸವೋತ್ಸುಕ ಗೋವಿಂದ ಊಹಾತೀತ ಗೋವಿಂದ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ದೈವ ಸಾನ್ನಿಧ್ಯ ದರ್ಶನವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ನಾವು ನೋಡುವಂಥದ್ದು ಶ್ರೀ ದತ್ತಾತ್ರೇಯ ಸ್ವಾಮಿಯ ಮೂಲ ಸಾನ್ನಿಧ್ಯ ಅಂದರೆ ಗಾಣಗಾಪುರ ಕ್ಷೇತ್ರ ದರ್ಶನ. ಬನ್ನಿ ಹಾಗಿದ್ರೆ ದರ್ಶನವನ್ನ ಮಾಡ್ಕೊಂಡು ಬರೋಣ. ಶ್ರೀ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯಕ್ಕೋಸ್ಕರ ಗಾಣಗಾಪುರದಲ್ಲಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೇವೆ. ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದರೂ, ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಅದು ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಒಂದಿಲ್ಲ ಅಂದರೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನ ಹಿಂದೆ ಗುರು ಇರ್ತಾನೆ. ಅಂತಹ ಗುರುವಿನ ಮಾರ್ಗದರ್ಶನ ಬೇಕು, ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಅದರಲ್ಲಿ ಗುರುವಿಗೆ ಗುರುವಾಗಿರ್ತಕ್ಕಂತಹ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರ. ಗಾಣಗಾಪುರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಶ್ರೀಗಳ ಆಸ್ಥಾನ. ಈ ಆಸ್ಥಾನದಲ್ಲಿ ಸ್ವಾಮಿನ ದರ್ಶನ ಮಾಡಿ ಬರೋಣ. ಈಗಾಗಲೇ ಸಾಕಷ್ಟು ಬಾರಿ ನಾವು ಬಂದೋಗಿದ್ದೀವಿ. ಭೀಮಾ ನದಿ ತೀರ, ಜೊತೆಗೆ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಔಪಾಸನೆ ಮಾಡ್ತಕ್ಕಂಥ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದೇ. ಹಾಗಾಗಿ ಬನ್ನಿ ಸ್ವಾಮಿನ ದರ್ಶನ ಮಾಡಿ ಬರೋಣ. ಅಷ್ಟೇ ಅಲ್ಲ, ಮನುಷ್ಯನ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೆ, ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ, ನಿಮ್ಮ ಜಾತಕದಲ್ಲಿ ಗುರು ಇಲ್ಲ ಅಂದಾಗ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗುರು ದತ್ತ ಮಂದಿರ. ಅಂತಹ ದತ್ತಾತ್ರೇಯರ ವಾಸಸ್ಥಳ, ನರಸಿಂಹ ಭಾರತಿಗಳ ಪಾದುಕೆಗಳಿರ್ತಕ್ಕಂಥ ವಾಸಸ್ಥಳ, ಈ ವಿಶೇಷವಾಗಿರ್ತಕ್ಕಂಥ ಪುಣ್ಯಸ್ಥಳ. ಬನ್ನಿ ದರ್ಶನ ಮಾಡೋಣ. ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ವರಮುಷಿಕ ವಾಹನನಾದಂತಹ ಗಣಪನ ದರ್ಶನ ಮಾಡಿ ನಂತರ ಗುರು ದತ್ತ ಮಹಾರಾಜರನ್ನ ದರ್ಶನ ಮಾಡೋಣ. ಗಣಾನಾಂತ್ವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಪವಕ್ಷಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಿಸೀದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳನ್ನು ನಾವಿಲ್ಲಿ ದರ್ಶನ ಮಾಡಬಹುದು. ಆ ಪಾದುಕೆಗಳ ದರ್ಶನ, ಗುರು ದತ್ತ ಮಹಾರಾಜರ ದರ್ಶನ, ಬ್ರಹ್ಮ ವಿಷ್ಣು ಮಹೇಶ್ವರರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಜಾತಕದಲ್ಲಿರ್ತಕ್ಕಂಥ ಎಂತಹ ದೋಷಗಳಿದ್ದರೂ ದೋಷಗಳೆಲ್ಲವೂ ದೂರ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಮ್ಮ ಆಶಾಕಾಂಕ್ಷೆಗಳಿಗೆ ಭಾಳಷ್ಟು ವೇಗವಾಗಿ ಕಾರ್ಯಸಿದ್ಧಿಯಾಗುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತಾಣ. ತಾವಿಲ್ಲಿ ನೋಡ್ತಿರ್ತಕ್ಕಂಥದ್ದು ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದುಕೆಗಳ ದರ್ಶನ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಆಗುತ್ತೆ. ಪ್ರತಿಯೊಬ್ಬ ಭಕ್ತರು ಬೆಳಗಿನ ಜಾವ ಬೇಗ ಬಂದಾಗ ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಪ್ರತಿಯೊಬ್ಬರು ದರ್ಶನ ಮಾಡ್ಕೊಳ್ಬೋದು. ಇಲ್ಲಿ ತ್ರಿಕಾಲ ಅನುಷ್ಠಾನ ಇದೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜಾಕಾಲದ ಆರತಿ ಅದ್ಧೂರಿಯುತವಾಗಿರುತ್ತೆ. ಏನೇ ಆದರೂ ಮಧ್ಯಾಹ್ನದ ಕಾಲದಲ್ಲಿ ಬಂದಾಗ ಭಗವಂತನ ದರ್ಶನ ಮಾಡ್ತಾ, ದರ್ಶನ ಆದ ನಂತರ ಸಿಗ್ತಕ್ಕಂಥ ಮಹಾಪ್ರಸಾದ ಇದೆಯಲ್ಲ, ಆ ಪ್ರಸಾದವನ್ನು
ಪ್ರತಿಯೊಬ್ಬರೂ ಅಪೇಕ್ಷೆಯಿಂದಲೇ ತೆಗೆದುಕೊಳ್ಳಬೇಕು. ಆ ಪ್ರಸಾದದಲ್ಲಿ ಸಾಕಷ್ಟು ಮಹಿಮೆ ಇದೆ, ಸಾಕಷ್ಟು ವಿಶೇಷತೆ ಇದೆ. ಇಂದಿಗೂ ಸಹಿತ ಯಾವುದೋ ಒಂದು ಅವತಾರದಲ್ಲಿ ದತ್ತ ಮಹಾರಾಜರು ಇಲ್ಲಿಗೆ ಬರ್ತಾರೆ, ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಒಂದು ಪ್ರತಿಥಿ ಇಂದಿಗೂ ನಡೆದು ಬಂದಿದೆ. ಬನ್ನಿ ಸ್ವಾಮಿನ ದರ್ಶನ ಮಾಡೋಣ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ ಶ್ರೀ ಗುರುದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಗಾಣಗಾಪುರದಲ್ಲಿ ನಾವಿದ್ದೇವೆ. ಗಾಣಗಾಪುರದಲ್ಲಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ನರಸಿಂಹ ಸರಸ್ವತಿಯವರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದಿಕೆಗಳ ಸಹಿತ ನಾವಿಲ್ಲಿ ದರ್ಶನ ಮಾಡಬಹುದು. ಏನೇ ಆದರೂ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದತ್ತರ ಕೃಪೆ ಸರ್ವರಿಗೂ ಸಮಸ್ತರಿಗೂ ಸಹಿತ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರು ಪ್ರಾರ್ಥನೆ, ಗುರು ಔಪಾಸನೆ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನರಸಿಂಹ ಸರಸ್ವತಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಿರ್ಗುಣ ಪಾದಿಕೆಗಳನ್ನು ಸಹಿತ ನಾವು ದರ್ಶನ ಮಾಡಬಹುದು. ಆದರೆ ಆ ದರ್ಶನ ಭಾಗ್ಯ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಇಲ್ಲಿ ನಡೀತಕ್ಕಂಥ ತ್ರಿಕಾಲ ಅನುಷ್ಠಾನ, ನಿರಂತರವಾಗಿ ಭಕ್ತರಿಗೆ ದಾಸೋಹ, ಹಾಗೆ ಭಗವಂತ ಭಕ್ತರಿಗೆ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತರ ವಾಸವಾಗಿರ್ತಕ್ಕಂತಹ ಈ ಗರ್ಭಗುಡಿಯ ಚಿಕ್ಕದಾದಂತಹ ಪುಟ್ಟದಾದಂತಹ ಈ ಕಿಂಡಿಯಲ್ಲೇ ಭಗವಂತನ ದರ್ಶನ ಮಾಡುವಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ದತ್ತ ಮಹಾರಾಜರು ಇಂದಿಗೂ ಸಹಿತ ಇಲ್ಲಿಗೆ ಬಂದು ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿದೆ. ಜೊತೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ವಿಶೇಷವಾದಂಥ ಪ್ರಸಾದವನ್ನು ಕರುಣಿಸ್ತಾ ಇದ್ದಾರೆ. ಭಗವಂತನ ದರ್ಶನ ಎಲ್ಲರಿಗೂ ಸಿಗ್ತಕ್ಕಂತಹದ್ದು. ಗುರುವಿನ ಅನುಗ್ರಹ ಹೊಂದಿದ್ರೆ ಸರ್ವವೂ ಸಕಲವೂ ಸಹಿತ ಸಿಕ್ಕಂತೆ. ಗುರುವಿನ ಪ್ರಾರ್ಥನೆ ಮಾಡೋಣ. ಜೈ ಗುರುದತ್ತ. ಆ ಗುರು ದತ್ತಾತ್ರೇಯರ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ನರಸಿಂಹ ಸರಸ್ವತಿಗಳಿಂದ ಬ್ರಹ್ಮ ರಾಕ್ಷಸನಿಗೂ ಸಹಿತ ಮೋಕ್ಷ ಸಿಕ್ಕಂಥ ಸ್ಥಳ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಬೃಹತ್ ಮಟ್ಟದ ವೃಕ್ಷ ಅಂದರೆ ಅದು ಅಶ್ವತ್ಥ ವೃಕ್ಷ. ಅಂತಹ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸನ ವಾಸವಾಗಿದ್ದಾಗ ಆ ಬ್ರಹ್ಮರಾಕ್ಷಸನಿಗೂ ಸಹಿತ ಮೋಕ್ಷ ಕೊಟ್ಟಂಥ ಸಾನ್ನಿಧ್ಯ ಈ ಒಂದು ವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಗಾಣಗಾಪುರದಲ್ಲಿ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದರೂ ಒಮ್ಮೆ ಬಂದು ಗುರುಗಳ ದರ್ಶನ ಮಾಡಿದ್ರೆ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಅಂತ ಹೇಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗಾಣಗಾಪುರ ಗುರು ದತ್ತ ಮಹಾಕ್ಷೇತ್ರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ. ನರಸಿಂಹ ಸರಸ್ವತಿಗಳ ನಿರ್ಗುಣ ಪಾದಿಕೆ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರದಲ್ಲಿರ್ತಕ್ಕಂಥದ್ದು. ಈ ದತ್ತ ಮಹಾರಾಜರ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಏನಕ್ಕಪ್ಪ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಮನೋಗತ ಪ್ರಶ್ನಾತಂತ್ರ ಶುರುವಾಗಿ ಈಗಾಗಲೇ ಸತತವಾಗಿ 3 ತಿಂಗಳು ಮುಗಿದಿರ್ತಕ್ಕಂಥದ್ದು. ಆ 3 ತಿಂಗಳು ಆಗಿದ ನಂತರ ಮೊದಲನೇ ಸತಿ ಮನೋಗತ ಪ್ರಶ್ನಾತಂತ್ರ ಶುರುವಾದಾಗಿಂದ ಈಗ ಮೊದಲನೇ ಸತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಗುರುಗಳ ಸಂಪೂರ್ಣ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ, ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಗುರುಗಳ ಅನುಗ್ರಹವನ್ನು ದಯಪಾಲಿಸಲಿಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು. ಇಲ್ಲಿ ಭಗವಂತನ ದರ್ಶನ ಆಯಿತು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ನನ್ನ ಗುರುಗಳು, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವ್ರ ಜೊತೆ ಬಂದಿರತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾನು ಹೇಳ್ಬೋದು.
ಭಗವಂತನ ಸಂಪೂರ್ಣ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ. ಲೋಕ ದೇಶ ಪ್ರತಿಯೊಂದು ಜಾಗದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ನಾನು ಪ್ರಾರ್ಥನೆ ಮಾಡ್ತೀನಿ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ನರಸಿಂಹ ಸರಸ್ವತಿಯವರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದಿಕೆ ಇರತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ದರ್ಶನ ಮಾಡ್ತಕ್ಕಂಥದ್ದೇ ಒಂದು ಮಹಾಭಾಗ್ಯ. ಸಾಕಷ್ಟು ಜನ ಇಲ್ಲಿಗೆ ಆಗಮಿಸ್ತಾರೆ. ನಾವು ಬಂದಿರತಕ್ಕಂಥದ್ದು ಪೌರ್ಣಮಿಗೂ ಮುಂಭಾಗ. ಇನ್ನೇನು ಬೆಳಗ್ಗೆ ಎದ್ದರೆ ಪೌರ್ಣಮಿ, ಆದರೆ ಇವತ್ತು ನರಸಿಂಹ ಜಯಂತಿ. ನರಸಿಂಹ ಜಯಂತಿಯಂದು ನರಸಿಂಹ ಸರಸ್ವತಿಯವರ ನಿರ್ಗುಣ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ, ಗುರು ದತ್ತ ಮಹಾರಾಜರ ಆಶೀರ್ವಾದ ಪಡೆಯಲಿಕ್ಕಾಗಿ ನಾನು ಮತ್ತು ನನ್ನ ಸುಪುತ್ರ ಇಲ್ಲಿಗೆ ಆಗಮಿಸಿದ್ದೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ, ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಮಾಘ ಮಾಸ ಅಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಾವು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಹಾಗೂ ಮಹಾಗಣಪತಿಯ ಪ್ರಾರ್ಥನೆ, ಹನುಮನ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದಿರುತ್ತೆ. ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಆಗದಿರ ಇದ್ದರೂ ಕೆಲಸದಲ್ಲಿ ಮೋಸವಿಲ್ಲದಂಥ ರೀತಿ ಒಂದಷ್ಟು ಕೆಲಸಗಳನ್ನು ಗೆಲ್ತೀರಿ. ಆದರೆ ಇವತ್ತಿನ ದಿವಸ ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದಕ್ಕಾಗಿ ಗಣಪತಿಯ ಮಂತ್ರವನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡೋಣ. ಜೊತೆಗೆ ಇವತ್ತಿನ ದಿನಚರಿ ಅಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗದಲ್ಲಿರ್ತಕ್ಕಂಥ ರಾಶಿ ನಕ್ಷತ್ರಗಳು, ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಫಲಾಫಲಗಳು ಇದೆಲ್ಲವನ್ನು ತಿಳ್ಕೊಳ್ಳೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಗುಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್ ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶು ಋತು ಮಾಘ ಮಾಸ ಕೃಷ್ಣ ಪಕ್ಷ 8/2/2023 ಬುಧವಾರ ತೃತೀಯ ಉಬ್ಬಾ ನಕ್ಷತ್ರ. ಇವತ್ತು ಶೃಂಗೇರಿಯಲ್ಲಿ ಅಂದರೆ ಶೃಂಗೇರಿಯ ಶಾರದಮ್ಮನವರ ರಥೋತ್ಸವ ಇರತಕ್ಕಂಥದ್ದು. ಶೃಂಗೇರಿ ಆಸ್ಥಾನದಲ್ಲಿ ಶಾರದೆಯ ಅನುಗ್ರಹ, ಶಾರದೆಯ ರಥೋತ್ಸವ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಶುಭ ದಿನ ತಾವು ಅಂದುಕೊಂಡಷ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ತಾವು ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂಥದ್ದಿರುತ್ತೆ. ಹಾಗಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನವಗ್ರಹ ಮತ್ತು ರಾಶಿಫಲಗಳನ್ನು ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ನವಗ್ರಹ ಆರಾಧನೆ ಆಯಿತು. ಇನ್ನು ರಾಶಿಫಲಗಳ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥ ದೂರ ಆಗಿ ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮಂದಗತಿಯಲ್ಲಿ ಸಾಗುವಾಗ ಒಂದಷ್ಟು ಚುರುಕುತನ ಆಗಬೇಕಂದ್ರೆ ಅವತ್ತಿಗೆ ಸಂಬಂಧಪಟ್ಟತಕ್ಕಂತಹ ಒಂದಷ್ಟು ಅನುಷ್ಠಾನಗಳನ್ನು ನಾವು ಮಾಡಲೇಬೇಕು. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ ಹೀಗೆ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಪಶುಪಕ್ಷಿ ಪ್ರಾಣಿಗಳಿಗೆ ಉಣಬಡಿಸಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಸರಿಯಾದ ಬೇಕು ಬೇಡಗಳ ತೀರ್ಮಾನ ತಗೊಳ್ದಿರ ಇಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸದಲ್ಲಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕು, ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದೆರಡು ವಿಳೆದೆಲೆ, ಒಂದೆರಡು ಅಡಿಕೆ, ವಿಳೆದೆಲೆ ಮತ್ತು ಅಡಿಕೆಯನ್ನು ಹನುಮನ ಸಾನ್ನಿಧ್ಯ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಧ್ಯಾಹ್ನ ಸರಿಸುಮಾರು 2ರಿಂದ 4:20 ತನಕ, 2ರಿಂದ 4:20 ಅಷ್ಟು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಿಗೆ ಸಿಲುಕೊಳ್ಳುವಂಥದ್ದಾಗುತ್ತೆ. ವೃಷಭ ರಾಶಿಯವರು ಈ ಒಂದು ಸಮಯವನ್ನು ದಾಟಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳ ಮಧ್ಯದಲ್ಲಿ ಸರಿಯಾದ ಆಲೋಚನೆ ಇದ್ದರೆ ಎಲ್ಲ ಫಲಗಳು ಸಿದ್ಧಿಯಾದಂತೆ. ಹಾಗಾಗಿ ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸೋದ್ರಿಂದ, ಶಿವಪಾರ್ವತಿಯರ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ರಿಂದ ಅಥವಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯ ದೃಷ್ಟಿಯಿಂದ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಬಿಳಿ ಸಾಸಿವೆ ಎರಡನ್ನೂ ಸಹಿತ ಏಕಕಾಲದಲ್ಲೇ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಶತ್ರುಗಳು ದೂರ ಆಗ್ತಾರೆ, ಆರೋಗ್ಯ ಸರಿ ಹೋಗುತ್ತೆ, ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಡಂಗಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು, ಆರೋಗ್ಯವನ್ನು, ದೂರಭಾರ ಪ್ರಯಾಣವನ್ನು, ವ್ಯವಹಾರಗಳು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂದು ಕಡೆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ಜನ. ಆದರೆ ಇವತ್ತು ತಾವು ಅಂದ್ಕೊಂಡಷ್ಟು ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಇದೆ ನಿಜ, ಆದರೆ ನಿಮ್ಮಲ್ಲೇ ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇದೆ, ಅಂದರೆ ಚಂಚಲತೆ ಇರತಕ್ಕಂಥದ್ದು. ಸಾಮಾನ್ಯಕ್ಕೆ ಜಾತಕದಲ್ಲಿ ಯಾರಿಗೆ ಚಂದ್ರ ಬಹಳಷ್ಟು ಚೆನ್ನಾಗಿರ್ತಾನೋ ಅವರು ಯಾವುದೋ ಒಂದರಲ್ಲಿ ಮಾತ್ರ ಒಂದಷ್ಟು ವ್ಯತ್ಯಾಸ ಕಾಣ್ತಾನೆ ಇರ್ತೀರಿ, ಆದರೆ ಉಳಿದಂಥ ಎಲ್ಲ ಕೆಲಸಗಳಲ್ಲೂ ಸಮಾಧಾನದ ರೀತಿ ಮುಂದೆ ನಡೀತೀರಿ. ಇವತ್ತಂತೂ ಅದೃಷ್ಟನೂ ಇದೆ, ಅದರ ಹಿಂದೆ ಸ್ವಲ್ಪ ದುರಾದೃಷ್ಟವಿದೆ. ಆ ಅದೃಷ್ಟವೇ ಸಾಕಷ್ಟು ಆದ್ದರಿಂದ ಗೌರಿಯನ್ನು ಅಥವಾ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಪ್ರಾರಂಭ ಮಾಡಿದ್ದಾಗಿದೆ. ಮೇಷರಾಶಿಯಿಂದ ಕರ್ಕಾಟಕ ರಾಶಿವರೆಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯಿತು. ಮತ್ತು ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ರೆಡ್ಡಿ ಅಂತ. ಹಾ, ಮಾತಾಡಿ. ರಾಮಕೃಷ್ಣ ರೆಡ್ಡಿ ಅಂತ. ಹಾ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ನನ್ನ ಹೆಸರು ರಾಮಕೃಷ್ಣ ರೆಡ್ಡಿ ಅಂತ. ನನ್ನ ಮಗ ಬಂದು ಅರ್ಜುನ್ ರೆಡ್ಡಿ ಅಂತ, ಅರ್ಜುನ್ ರೆಡ್ಡಿ ಅಂತ ಸರ್. ಸ್ವಾಮಿ ಅವ್ರು ಹೋಗಿ 16 ವರ್ಷ ಆಗಿದೆ, ಮನೆ ಬಿಟ್ಟು ಹೋಗಿ. ಇದುವರೆಗೂ ಪತ್ತೆ ಆಗಿಲ್ಲ ಸ್ವಾಮಿ. 16 ವರ್ಷ ಆಗಿದೆ. ಹ್ಞೂ ಸರ್. ಅವಳು ಎಷ್ಟು ವಯಸ್ಸಿತ್ತು ಅವಳು ಮನೆ ಬಿಟ್ಟು ಹೋಗುವಾಗ? ಹೋಗುವಾಗ 17 ವರ್ಷ ಸ್ವಾಮಿ. ಫಸ್ಟ್ PUC ನಲ್ಲಿ ಓದ್ತಾ ಇದ್ದ. 2006ರಲ್ಲಿ ಹೋಗಿದ್ದು. ಜನವರಿ 23ನೇ ತಾರೀಕು ಹೋಗಿರೋದು. 2006ರಲ್ಲಿ. ಆಗ ತಾವು ವಾಸ ಇಲ್ಲಿ ಬೆಂಗಳೂರಲ್ಲೇ ಇದ್ರಾ? ಸರ್, ನಾವು ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಲ್ಲೂರು ಅಂದ್ಬಿಟ್ಟು ನಮ್ಮ ಊರಿನಲ್ಲಿ ಸರ್ ಇದ್ದಿದ್ದು. ಅಲ್ಲಿಂದ ಹೊರಟಿದ್ದು
ಕಲ್ಲೂರಿನಿಂದ ಹೊರಟಿದ್ದು. ಹೊರಡಬೇಕಾದ್ರೆ ಏನಾದ್ರು ಬೇರೆ ಜಗಳ ಗಲಾಟೆ ಕದನಗಳೇನಾರು ಆಗಿತ್ತಾ ಅಥವಾ ಏನಿಲ್ಲ ಸ್ವಾಮೀಜಿ, ಏನೂ ಇಲ್ಲ. ಅವತ್ತು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋದವನು ಇಲ್ಲ, ಸೋಮವಾರ ಬೆಳಗ್ಗೆ ಹೋಗಿರೋದು. 5:30 ಗಂಟೆ ಇಲ್ಲ, ಬೆಳಗಿನ ಜಾವ ಹೋಗಿದ್ದಾರೆ. ಅಂದ್ರೆ ಪ್ರತಿ ದಿವಸನೂ ಬೆಳಗ್ಗೆ 5:00 ಮನೆ ಬಿಡ್ತಿದ್ರಾ? ಇಲ್ಲ, ಆವತ್ತು ಮಾತ್ರನೇ. ಯಾವಾಗ್ಲೂ 7:00 ಹೋಗ್ತಾ ಇದ್ದು. ಫಸ್ಟ್ PUC ನಲ್ಲಿ ಓದ್ತಾ ಇದ್ದ, ಆವಾಗ ಹೋಗಿರೋ ಸ್ವಾಮಿ. ಆವತ್ತು ಮಾತ್ರ 5:00 ಹೋಗಿದ್ದಾರೆ ಸ್ವಾಮಿ. ಆದ್ರೂ 16 ವರ್ಷ ಆಯ್ತು ಅಂತ ಹೇಳ್ತಿದ್ರಿ. ಅದು 2006ರಲ್ಲಿ ಹೋಗಿರೋದು. ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ಅದನ್ನ ಫೋಟೋ ಇದೆಯಾ? ಕಳ್ಸಿದ್ದೀನಿ ಸ್ವಾಮಿ, ಅಲ್ಲಿದೆ. ನಮ್ಮ ಇವ್ರ ಕೈಲಿ ಕಳ್ಸಿದ್ದೀನಿ. ಆಯ್ತು, ನೋಡೋಣ. ಎತ್ಕೊಂಡು ಬಂದು ನಿಮ್ಗೆ ಬರುತ್ತೆ ಸ್ವಾಮಿ. ಆಯ್ತು, ಫೋಟೋ ಬರಲಿ, ನೋಡೋಣ. ಫೋಟೋ ನೋಡ್ತೀರಿ? ಯಾಕೆಂದ್ರೆ 16 ವರ್ಷ ಅಂತ ಬೇರೆ ಹೇಳ್ತಿದ್ರಿ. ಆದ್ರೂ ಇಷ್ಟು ದಿವಸ ನೀವು ಯಾಕೆ ತಡೆದ್ರಿ? ಇಷ್ಟು ದಿವಸ ನೀವು ಇದ್ರ ಪ್ರಯತ್ನಗಳು ಮಾಡುವಾಗ ಇಂಥದ್ದೊಂದು ಪ್ರಯತ್ನ ಅಂತ ನೋಡ್ಕೊಂಡು ಬೇಗ ಬರ್ಬೇಕಾಗಿತ್ತಲ್ವ ತಾವು? ಬರ್ಬೇಕಾಗಿತ್ತು. ಬೇರೆ ಕಡೆ ಹುಡುಕ್ತಾ ಇದ್ವು, ಅಲ್ಲಿ ಇಲ್ಲಿ ನಾವೇ ಮಾಡಿದ್ವು. ಕೆಲವು ದಿವಸ ಬಿಟ್ಬಿಟ್ಟು ಆಮೇಲೆ ಇತ್ತು. ಸರಿ, ಯಾರೋ ನಮ್ಗೆ ಬೇಕಾದವ್ರು ಬೆಂಗಳೂರಿನಲ್ಲಿ ಹೇಳಿದ್ರು, ಈ ತರ ಸ್ವಾಮೀಜಿ ಇದಾರೆ, ಮಾತಾಡೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅವ್ರಿಗೆ ಫೋಟೋನು ಇದು ಕೊಟ್ಟು ಕಳ್ಸಿದ್ದೆ. ಹಿಂದ್ಗಡೆ ಫೋಟೋ ಹಿಂದ್ಗಡೆ ಡೇಟ್ ಆಫ್ ಬರ್ತ್ ಎಲ್ಲ ಬರ್ದಿದ್ದೆ. ಅದೆಲ್ಲ ಕಟ್ಟಿದ್ದೀನಿ ಸ್ವಾಮಿ. ಆಯ್ತಪ್ಪ, ನಾನು ನೋಡ್ಬಿಟ್ಟು ತಿಳಿಸ್ತೀನಿ. ಯಾಕೆಂದ್ರೆ ಇದು ಆಧಾರ ಇಲ್ದಿರ ಮಾತಾಡುವಂಥದ್ದು ಸಮಂಜಸ ಅಲ್ಲ. ಡೇಟ್ ಆಫ್ ಬರ್ತ್ ಬೇಕಾದ್ರೆ ಹೇಳ್ತೀನಿ. ಅರ್ಜುನ್ ರೆಡ್ಡಿ ಅಂತ. ನಾನು ಹೇಳೋದು ಪೂರ್ತಿ ಕೇಳಿಸ್ಕೊಡಿ. ಡೇಟ್ ಆಫ್ ಬರ್ತ್ ನೋಡೋದಕ್ಕೆ ನಮ್ಮಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲ, ನಮ್ಮ ಬೇರೆ ಸಿಸ್ಟಮ್ ಇರುತ್ತೆ. ನಮ್ಮದೇ ಆದಂತಹ ಒಂದು ದರ್ಪಣಾಂಜನ ಕ್ರಮದಲ್ಲಿ ನೋಡಬೇಕಾಗತ್ತೆ. ಜೊತೆಗೆ ಇದು 16 ವರ್ಷ ಅಂತ ಬೇರೆ ಹೇಳ್ತಿದ್ದೀರಿ. ಹಾಗಾಗಿ ಸ್ವಲ್ಪ ಸಮಯನೂ ಸಾಕಷ್ಟು ಆಗಿದೆ. ಅದಕ್ಕೆ ಇದನ್ನು ಸರಿಯಾದಂಥ ಪೂರ್ವಭಾವಿ ತಿಳ್ಕೊಳ್ಬೇಕು. ಮತ್ತು ಇದು ಪ್ರಶ್ನೆ ತಗೊಳ್ಳುವಾಗ ಅದಕ್ಕೆ ಸಂಬಂಧಪಟ್ಟವ್ರ ತಂದೆ ತಾಯಿ ತಾವು ಎದುರುಗಡೆ ಇದ್ದರೆ ಆ ಪ್ರಶ್ನೆ ತಗೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ಯಾಕೆಂದರೆ ಈ ಪ್ರಶ್ನೆ ತಗೊಂಡು ಆ ಮಗುವಿನ ಚಹಾರಗಳು ಹೇಗಿತ್ತು, ಅವನ ದಿನಚರಿ ಹೇಗಿತ್ತು, ಅವನ ಭವಿಷ್ಯ ಹೇಗಿದೆ, ಅಂದ್ರೆ ಮೊದಲು ಅವ್ನು ನಿಮ್ಮ ಹತ್ರ ಹೇಗಿದ್ದ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡ್ರೆ ಅವ್ನು ಈಗ ಹೇಗಿರ್ತಾನೆ ಅಂತಕ್ಕಂಥದ್ರ ಚಿಂತನೆ ಮಾಡ್ಬೋದು. ನಾವು ಏನು ಇಲ್ದಿರ ಒಂದು ಫೋನ್ ಕಾಲಲ್ಲೇ ನಾವು ಇದನ್ನೆಲ್ಲ ಇಷ್ಟು ಭಾಳ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಇದು ಪ್ರಶ್ನೆನೂ ಹಾಗೇ ಇದೆ. ಹಾಗಾಗಿ ಆದಷ್ಟು ಬೇಗ ಫೋಟೋ ನೋಡೋಣ. ನೋಡಿ ನಾನು ಅದಕ್ಕೆ ಏನು ಉಪಯೋಗ ತಿಳಿಸ್ಬೋದು, ಏನು ಅದಕ್ಕೆ ಪರಿಹಾರ ತಿಳಿಸ್ಬೋದು, ನಾನು ಖಂಡಿತ ತಿಳಿಸ್ತೀನಿ. ಒಳ್ಳೆಯದಾಗಲಿ. ವೃಶ್ಚಿಕ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಎಷ್ಟೇ ಆದರೂ ಬುಧವಾರ ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಂಡು ಅದರಲ್ಲೂ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಒಂದಷ್ಟು ಕಡಲೆಕಾಳು ಅಥವಾ ಗೋಧಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಬಲ ಇರತಕ್ಕಂಥ ಅದೃಷ್ಟದ ದಿನ. ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಿದ್ರೂ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ದೂರಬಾರ ಪ್ರಯಾಣದ ಬಗ್ಗೆಯೂ ಚಿಂತನೆ ಮಾಡ್ತಿರ್ತೀರಿ. ಮನಸ್ಸಲ್ಲಿ ಒಂದರದ್ದೊಂದು ಚಿಂತನೆ ಇದೆ. ಯಾವುದೇ ಒಂದು ಕೆಲಸ ಆದರೂ ನಿಧಾನ ಮಂದಗತಿಯಲ್ಲಿ ಸಾಗುವಂಥದ್ದಿದೆ. ಮೊದಲೇ ಬುಧವಾರ ಅಂದಾಗ ಸ್ವಲ್ಪ ಮಟ್ಟಿಗೆ ನಿಧಾನಕ್ಕಾಗುವಂಥದ್ದು. ಅದರಲ್ಲೂ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು, ಹೊಸದನವನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಆದರೆ ಆ ಹೊಸದನವನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ 12ರಿಂದ 1 ಗಂಟೆ 15 ನಿಮಿಷ. 12ರಿಂದ 1:15 ಇದು ಅಷ್ಟು ಸರಿಯಾದ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗುತ್ತೆ. ತೊಂದರೆ ತಾಪತ್ರೆಗಳನ್ನು ಭಾಳಷ್ಟು ನೋಡಬೇಕಾಗತ್ತೆ. ಭಾಳ ಎಚ್ಚರಿಕೆಯ ಒಂದು ಹೆಜ್ಜೆ ಹಾಕಬೇಕಾಗತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದಷ್ಟು ಬದಲಾವಣೆ ತಂದುಕೊಳ್ಬಹುದು. ಹೇಗೆ ಬದಲಾವಣೆ ತರತಕ್ಕಂತಹದ್ದು? ಇವತ್ತಿನ ದಿವಸ ಕಪ್ಪು ಬಣ್ಣದ ಶ್ವಾನಗಳಿಗೆ, ನಿಮ್ಮ ಕೈಯಿಂದ ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾದರೂ ಒಂಚೂರು ಆಹಾರವನ್ನು ಹಾಕೋದ್ರಿಂದ ಬರ್ತಕ್ಕಂಥ ಆಗಿಂದಾಗಲೇ ಬರುವಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ಖಂಡಿತ ದೂರ ಮಾಡಿಕೊಳ್ತೀರಿ. ಏನೇ ಆದರೂ ಮಾಡುವ ಪ್ರತಿ ಕಾಯಕವನ್ನು ಸಹಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದರೂ ಕೊಟ್ಟು ತೆಗೆದುಕೊಳ್ಳತಕ್ಕಂಥ ಲೇವಾದೇವಿ ಇರಲಿ, ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥದ್ದಿರಲಿ, ಅಥವಾ ಇನ್ನೇನಾದರೂ ಒಂದು ಹೊಸದನ್ನು ಮಾಡಬೇಕಂಥದ್ದು ಅಥವಾ ಹೊಸದಾಗಿ ಮಾಡುವ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿದ್ರೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥದ್ದು, ಸಮಸ್ಯೆ ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಇದನ್ನು
ಸರಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಹಿರಿಯರ ಮಾತನ್ನು ಆಲಿಸಬೇಕು. ಮನೆಗಿರ್ತಕ್ಕಂಥವ್ರನ್ನು ಸ್ವಲ್ಪ ಜವಾಬ್ದಾರಿತ್ವಂತ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಕೇಳಬೇಕು. ನಿಮ್ಮ ಸಮಸ್ಯೆಗಳಿಗೆ, ಕಷ್ಟಕ್ಕೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ತೊಂದರೆ ತಾಪತ್ರೆಗಳಿಗೆ ಪರಿಹಾರ ಮಾರ್ಗವಾಗಿ ಹಿರಿಯರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕು. ಎಷ್ಟೇ ವಿದ್ಯಾವಂತರು ಜ್ಞಾನವಂತರಾದರೂ ಒಂದಲ್ಲ ಒಂದು ಕಡೆ ಎಡುವಂತಹ ಪರಿಸ್ಥಿತಿ ಆಗ್ತಾ ಇರುತ್ತೆ. ಆದರೆ ಅಂತಹ ಸಮಸ್ಯೆಗಳು ಎದುರಾಗಬಾರ್ದು ಅಂದರೆ ನಮಗೆ ಅರಿವಿಲ್ಲದಂತಕ್ಕಂಥದ್ದು ಅಥವಾ ನಮಗೆ ಗೊತ್ತಿಲ್ಲದಿರತಕ್ಕಂಥದ್ದು ಅಥವಾ ಕೆಲವಷ್ಟು ವಿಚಾರಗಳು ಎಷ್ಟೇ ಗೊತ್ತಿದ್ದರೂ ಮತ್ತೊಬ್ಬರ ಮಾರ್ಗದರ್ಶನದಂತೆ ನಾವು ಮುನ್ನಡೀತಕ್ಕಂಥದ್ದು ಬಹಳ ಉತ್ತಮ ಅನಿಸುತ್ತೆ. ಇದರಿಂದ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಅದರಲ್ಲೂ ಇವತ್ತಿನ ದಿವಸ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಮಾಡಬೇಕಾದ್ರೂ 12ರ ನಂತರ ಅಂದರೆ ಬೆಳಗಿನ ಬೇಗ ಮಾಡತಕ್ಕಂಥ ಕೆಲಸ ಅಷ್ಟು ಯಶಸ್ಸಿರ್ತಕ್ಕಂಥದ್ದಲ್ಲ. 12 ಗಂಟೆ ಅಭಿಜಿತ್ ಲಗ್ನ ಆದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುಗ್ರಹ ಚೆನ್ನಾಗಿದೆ. ಅದರಲ್ಲಿ ಗುರುವಿನ ಅನುಗ್ರಹ ಹೊಂದಿದ್ದಾಗ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವ ಕೆಲಸದಲ್ಲಂತೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಪ್ರಯಾಣ ಕಾಲದಲ್ಲಿ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಉದ್ಯೋಗದಲ್ಲಿ ಒಂದು ಹೆಚ್ಚಿನ ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡುವಂಥ ವ್ಯಾಪಾರ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ದೇವತಾ ಆರಾಧನೆ ಎಲ್ಲವೂ ಸಹಿತ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಯಾವ ನಿಂದಕರು ಏನು ನಿಂದನೆ ಮಾಡಿದ್ರೂ ಯಾವುದ್ರ ಬಗ್ಗೆನೂ ಅಂಜದಿರ ಹೆಜ್ಜೆಯನ್ನು ಕ್ರಮಬದ್ಧವಾಗಿ ಹಾಕಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಒಳ್ಳೆ ಫಲಾಫಲಗಳಿರ್ತಕ್ಕಂಥ ಇವತ್ತಿನ ಈ ಶುಭ ದಿನ ಅರ್ಥಪೂರ್ಣವಾಗಿದೆ. ಹಾಗಾಗಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಭಗವತಿಯ ಅನುಗ್ರಹವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಬನ್ನಿ, ಹಾಗಿದ್ರೆ ಮತ್ತಷ್ಟು ಕರೆಗಳು ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ರತ್ನ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ನಮ್ದು ಊರು ಗದಗ ಡಿಸ್ಟ್ರಿಕ್ಟ್ ಮೇಡಮ್. ನಾವು ಇರೋದು ಇವಾಗ ಕುಂದಾಪುರದಲ್ಲಿ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾವು ನಮ್ಮ ತಾಯಿ ಮನೆ ಬಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ತಾಯಿ ಮನೇಲಿ ನಾವೊಂದು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೂ ನಮಗೆ ಅಡ್ಡ ಹಾಕ್ತಾ ಇದ್ದಾರೆ ಗುರುಜಿ. ಮಾಟ ಮಂತ್ರ ಎಲ್ಲಾದ್ರೂ ಕೇಳಿಸಿದ್ರೆ ನಿಮಗ್ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ನಮ್ ತಂಗಿ ಮದ್ವೆ ಆಗಿದೆ. ಮದ್ವೆ ಆಗಿ 2 ಮಕ್ಳಿದ್ದಾರೆ ಗುರುಜಿ. ಅವ್ರಿಗೆ ಗಂಡ ಇವಳ ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡಿ ಇವಳನ್ನ ಇಲ್ಲೇ ತಾಯಿ ಮನೇಲೆ ಬಿಟ್ಟು ಹೋಗಿದ್ದಾರೆ ಗುರುಜಿ. ಅವ್ರ ಸೈನಿಕರು ಗುರುಜಿ, ಮಿಲಿಟರಿಯಲ್ಲಿರೋದು. ತಾಯಿ ಮಾತು ಕೇಳ್ಕೊಂಡು ಇವಳ ಜೊತೆ ಸರಿ ಇಲ್ಲ ಗುರುಜಿ. 2 ಮಕ್ಳು ಕರ್ಕೊಂಡು ಇಲ್ಲೇ ಇರೋದು ನಮ್ಮ ಅಪ್ಪನ ಮನೇಲಿ. ವಾಪಸ್ ಒಂದಿನಾನು ಕಾಲ್ ಮಾಡಿ ಕೇಳಿಲ್ಲ ಗುರುಜಿ, ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಮಕ್ಳು ಕರ್ಕೊಂಡು ಯಾವ ತರ ಇದಾರೆ ಅಂತ. ನಮ್ ತಾಯಿ ಮನೇಲಿ ನಮ್ಗೆ ತುಂಬಾ ಸಮಸ್ಯೆ ಮಾಡ್ತಾ ಇದಾರೆ ಗುರುಜಿ, ಪಕ್ಕದವರೆಲ್ಲ ನಮ್ಗೆ. ಎಲ್ಲಾದ್ರೂ ಕೇಳಿದ್ರೆ ಮಾಟ ಮಂತ್ರ ಮಾಡಿಸ್ತಾ ಇದಾರೆ ನಿಮಗೆ, ನಿಮ್ಮನ್ನ ಮುಂದೆ ಆಗಕ್ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಗುರುಜಿ. ಅದಕ್ಕೆ ಪರಿಹಾರ ಬೇಕಾಗಿತ್ತು ಗುರುಜಿ ನಂಗೆ. ಇಲ್ಲ ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳು. ಯಾರ ಮಾತು ಕೇಳಬೇಡ. ಯಾರು ಮಾಟ ಮಂತ್ರ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡಿಸೋ ಮಾಟ ಮಂತ್ರ ಎಲ್ಲ ಕೆಲಸ ಆಗಲ್ಲಮ್ಮ. ಈಗ ಪ್ರಸ್ತುತ ಮಾಟ ಮಂತ್ರಕ್ಕೆಲ್ಲ ಕೆಲಸ ಆಗೋದಿಲ್ಲ. ನಮ್ಮ ಟೈಮ್ ಸರಿ ಇರಲ್ಲ, ನಮ್ಮ ಗ್ರಾಹಕತೆಗಳು ಸರಿ ಇರೋದಿಲ್ಲ, ಅಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಇದಕ್ಕೆ ಬಹಳಷ್ಟು ಈಸಿಯಾಗಿ ಸೂಕ್ತವಾಗಿ ಮನೆಗೆ ಅನುಕೂಲ ಆಗುವಂಥ ರೀತಿ ನಾವು ಯೋಚನೆ ಮಾಡೋಣ. ಆಮೇಲೆ ನೋಡಮ್ಮ, ಅವರಂತೂ ಕೋಪ ಮಾಡಿಕೊಂಡು ಮಿಲಿಟ್ರಿ ಆ ಕಡೆ ಹೊರಟೋದ್ರು. ಅವರಲ್ಲಿ ಕೆಲಸದ ಒತ್ತಡವೋ ಅಥವಾ ಬೇಜಾರಿಗೋ ಒಬ್ಬರೇ ಇರ್ತಕ್ಕಂಥ ಒಂಟಿತನಕ್ಕೋ ಏನು ಮಾಡ್ತಾರೆ, ಒಂದಲ್ಲ ಒಂಥರ ತಲೆಗೆ ಹಾಕ್ಕೊಂಡು ಇನ್ನಷ್ಟು ಅವರು ಎಲ್ಲವನ್ನು ನಿಗ್ರಹಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅಂದ್ರೆ ಇವಳು ಬಟ್ಟೆ ಕಟ್ ಮಾಡ್ಕೊಂಡು ಹೋಗಿದ್ರು ಗುರುಜಿ ಅವರು. ಅಮ್ಮ ಹೇಳ್ತಾರೆ, ಬಟ್ಟೆ ಕಟ್ ಮಾಡ್ಕೊಂಬನ್ನಿ, ಉಗುರು ಕಟ್ ಮಾಡ್ಕೊಂಬನ್ನಿ, ಕೂದಲು ಕಟ್ ಮಾಡ್ಕೊಂಬನ್ನಿ, ಅಥವಾ ಮನೆ ಕಾಲು ಧೂಳು ಎತ್ಕೊಂಬನ್ನಿ, ಇವೆಲ್ಲ ಹೇಳ್ತಾರೆ. ಹೇಳಿದಷ್ಟು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲಮ್ಮ. ಅದಕ್ಕೆಲ್ಲ ಹೆವಿ ಖರ್ಚಿದೆ, ತುಂಬ ಖರ್ಚಾಗುತ್ತೆ. ಆ ಖರ್ಚೆಲ್ಲ ಕೊಟ್ಟು ಅವ್ರು ಮಾಡಿಸೋವಂಥ ಯೋಗ ಅವ್ರಿಗಿರಲ್ಲ. ಮತ್ತು ಒಂದು ದಿವಸಕ್ಕೆ ಅದು ಮುಗಿಯೋದಲ್ಲ, ಒಂದು ದಿವಸಕ್ಕೆ ಮಾಡಿ ಮುಗಿಸ್ಬಿಡ್ತಾರೆ ಅಂದರೆ ಆಗೋದಿಲ್ಲ. ಅದನ್ನು 8 ರಿಂದ 10 ಸತಿ ಅದರ ಪ್ರಯೋಗ ಮಾಡಬೇಕು. ಮೇಲಿಂದ ಮೇಲೆ ಪ್ರಯೋಗ ಮಾಡಿದ್ರೆ ಅದು ಈ ಕೆಲಸ ಆಗುವಂಥದ್ದು. ಅದರಿಂದ ನೀನು ಅಷ್ಟು ದೂರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ನಿನಗಿರೋ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ನಾನು ಒಂದು ಐಡಿಯಾ ಕೊಡ್ತೇನೆ. ಮೊದಲು ನಿಮ್ಮ ಸಿಸ್ಟರ್ಗೆ ಹೇಳು, ಅವ್ರಿಗೆ ಫೋನ್ ಮಾಡಿ ಮಾತಾಡೋದಕ್ಕೆ ಹೇಳು. ಯಾರ ಮಾತು ಕೇಳೋದು ಬೇಡ. ಇವ್ರ ಗಂಡ ಹೆಂಡತಿ ಚೆನ್ನಾಗಿರಬೇಕು. ಇವ್ರ ಮಧ್ಯದಲ್ಲಿ ಯಾರು ಹುಳಿ ಹಿಂಡಕ್ಕೆ ಬಂದ್ರು ಸ್ವಲ್ಪ ದಿವಸ ಮಾತ್ರ. ಲಕ್ಷಣವಾಗಿ ಮುದ್ದಾಗಿ 2 ಮಕ್ಕಳಿದೆ ಅಂತ ಬೇರೆ ಹೇಳ್ತಾ ಇದ್ದೀರಿ. 2 ಮಕ್ಕಳನ್ನ ಇಟ್ಕೊಂಡು ತವ್ರ ಮನೆ ಸೇರ್ಕೊಂಡು ಇಲ್ಲೇನೋ ಅಚ್ಚಿಗೆ ಬೆಚ್ಚಿಗೆ ಊಟ ಸಿಗುತ್ತೆ, ಮಲ್ಕೊಳ್ಳೋಕೆ ಜಾಗ ಇದೆ ಅಂತ ನಾವು ಇಲ್ಲಿ ಮಲಗಬಾರ್ದು. ನಾನು ಗಂಡನ ಮನೆಯೇ ಏನೇ ಆದರೂ ಸ್ವಂತ ನನ್ನ ಗಂಡನ ಮನೆಯೇ, ಅಲ್ಲಿ ಹೋಗಿ ನಿಭಾಯಿಸಬೇಕು ಧೈರ್ಯವಾಗಿ. ಅತ್ತೆ ಮನೇಲಿ ಇರಬೇಕು ಇಲ್ವಾ, ಗಂಡ ಎಲ್ಲಿದ್ದಾನೋ ಅಲ್ಲಿ ಆ ಪ್ರಾಂತ್ಯದಲ್ಲಿ ಇರಲಿಕ್ಕೆ ಪ್ರಯತ್ನ ಪಡಬೇಕು.
ಅದನ್ನು ಹೊರತುಪಡಿಸಿ ನನಗೇನು ತೊಂದರೆ ಆಗಿದೆ, ಮಾಟ ಮಂತ್ರ ಮಾಡಿದ್ದಾರೆ, ನಾನು ಮೂಡಿಲ್ಲ, ನಾನು ಹೋಗೋಕ್ಕಾಗಲ್ಲ, ಅಲ್ಲನ್ನೋರಿಂತ ಯಾರೂ ಇಲ್ಲ, ನಾನು ಅವಾಗ ಒಬ್ಬರೇ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಾದ್ರೆ ಈಗೇನು ಅಲ್ಲೋಗಿ ಅವ್ರ ಜೊತೆಯಲ್ಲಿ ಇರಬೇಕಲ್ವಮ್ಮ. ಗುರುಜಿ, ನಮ್ಮ ಯಜಮಾನ್ರಿಗೆ 2 ಸಲ ಆಪರೇಷನ್ ಆಗಿದೆ ಆಕ್ಸಿಡೆಂಟ್ ಆಗಿ. ಅದ್ರ ರಾಡ್ ತೆಗ್ಸಿದ್ದಾರೆ, ಆದ್ರೆ ಅದ್ರ ಊರಕ್ ಆಗ್ತಿಲ್ಲ. ಅವ್ರಿಗೆ ನೋವು ಅಂತೆ, ದಿನಾನು ನೋವು ಅನುಭವಿಸ್ತಾ ಇದ್ರು ಅವರು. ನೋಡು ತಾಯಿ, ಮನುಷ್ಯನಿಗೆ ಅವಯವಗಳಂತ ಇದೆ, ಕೈ, ಕಾಲು, ಕಣ್ಣು, ಮೂಗು ಇವೆಲ್ಲ. ಇದಲ್ದಿರ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗು ಡಾಕ್ಟ್ರು ಒಳಗಡೆ ಒಂದು ರಾಡ್ ಹಾಕೋದು, ಒಂದು ರಾಡನ್ನ ತೆಗಿಯೋದು, ಒಂದು ರಾಡ್ ಹಾಕೋದು, ತೆಗಿಯುವಾಗ ಹಾಕುವಾಗ ನೋವೇ ಅಲ್ವಮ್ಮ. ನೀವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಬೆಂಕಿ ಕಡ್ಡಿಯಿಂದ ಬೆಳಗ್ಗೆ ಅಗ್ನಿನೇ ಸ್ಥಾಪನೆ ಮಾಡ್ತೀರಿ, ಅಂದರೆ ಬೆಂಕಿ ಹಚ್ತೀರಿ, ದೀಪ ಇದು ಒಲೆ ಹಚ್ಬೇಕಾದ್ರೆ ಬೆಂಕಿ ತಗೊಳ್ತಿರಲ್ಲ, ಒಂಚೂರು ಕೈ ಸುಟ್ಟುತ್ತೆ, ಕೈ ಸುಟ್ಟ ತಕ್ಷಣ ನಾಳೆ ಸಹ ಕೆಲಸ ಬಿಟ್ಬಿಡ್ತೀರಾ ನೀವು? ತಿರುಗಿ ಮಾಡಲೇಬೇಕು. ಮೇಲ್ಭಾಗ ಇರೋ ಚರ್ಮಕ್ಕೆ ಒಂಚೂರು ತಗಲರೇನೆ ಹಬ್ಬ ಅಂತೀವಿ ನಾವು. ಇನ್ನು ಒಳಗಡೆ ಮಾಂಸಖಂಡಕ್ಕೆ ಅದು ಆ ಥರ ಕೆಲಸ ಆಗಿರುತ್ತೆ. ಸ್ವಲ್ಪ ಮಾಂಸಖಂಡ ಕೂಡ್ಕೊಳ್ಳೋ ತನಕ ಅದಾಗತ್ತೆ. ನೋಡು ತಾಯಿ, ಯಾವುದು ನಮಗೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟತಕ್ಕಂಥದ್ದು ಒಂದು ಹಂತದವರೆಗೂ ಮಾತ್ರ. ಆ ಹಂತ ದಾಟ್ಕೊಂಡು ಬೇರೆ ಸಮಸ್ಯೆಗಳು ಎದುರಾದಾಗ ಅದರ ನೋವು ಬಂದೇ ಬರುತ್ತೆ. ಇದಕ್ಕೆ ಪರಿಹಾರ ಅಂತಂದರೆ ಇದಕ್ಕೆ ಯಂತ್ರಚಕ್ರ ಅಂತಲ್ಲ, ನಾವು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು. ಒಂದು ವಿಚಾರ, ನಿಮ್ಮಲ್ಲಿ ಆ ಥರ ನಿನಗೇನಾದ್ರು ಮಾಟ ಮಂತ್ರದ ಭಯ ಇದ್ದರೆ 11 ದಿವಸ ಪ್ರತಿ ದಿವಸ ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ಪೋಷಕರಿಗೆ ಹೇಳು, ನಿಮ್ಮ ತಾಯಿಗೋ ನನ್ನ ಅಕ್ಕನಿಗೋ ತಂಗಿಗೋ ಹೇಳು, 11 ದಿವಸ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು. ಅಲ್ಲಿಂದ ಸೀದಾ ಬಿಳಿ ಎಕ್ಕದ ಗಿಡದ ಹತ್ರ ಬರಬೇಕು. ಎಕ್ಕದ ಗಿಡದ ಹತ್ರ ಬಂದು ಒಂದು ಎಲೆ ಕಿತ್ಕೋಬೇಕು. ಎಲೆ ಮೇಲ್ಗಡೆ 5 ರೇಖೆ ಇರುವಂಥ ನಕ್ಷತ್ರ ಬರಿಬೇಕು. ನಕ್ಷತ್ರದ ಮೇಲೆ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಬಿಳಿ ಸಾಸಿವೆಯನ್ನು ಇಡಬೇಕು. ಇಟ್ಟು ಅದನ್ನು ಆ ಗಿಡದ ಹತ್ರ ದೃಷ್ಟಿ ತೆಗೆದುಕೊಂಡು ಆ ಗಿಡದಿಂದ ಬೇರೆ ಗಿಡದ ಹತ್ರ ಆ ಎಲೆನ ಇಡಬೇಕು. ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ಇನ್ನೊಂದು ದೀಪ ಹಚ್ಚಬೇಕು. ಇಷ್ಟು ಕೆಲಸ ಮಾಡಿದ್ರೆ ಯಾರಾದರೂ ಪ್ರಯೋಗಗಳು ಮಾಡಿದ್ರು ಆ ಪ್ರಯೋಗ ರಿಟರ್ನ್ ಅವರಿಗೆ ಹೊರಟೋಗುತ್ತೆ. ಇದನ್ನು ಮಾಡೋಕ್ಕೆ ಹೇಳು. ಆದಷ್ಟು ಬೇಗ ಆಕೆಗೆ ಫೋನ್ ಮಾಡೋಕ್ಕೆ ಹೇಳು, ಗಂಡನ ಮಾತಾಡೋದಕ್ಕೆ ಹೇಳು. ಗಂಡ ಮಾತಾಡಲಿಲ್ಲ ಅಂತ ಮುನಿಸ್ಕೊಂಡು ಈಕೆ ಸುಮ್ಮನೆ ಇರೋದು, ಇವಳು ಮಾತಾಡಲಿಲ್ಲ ಅಂತ ಅವ್ರು ಮುನಿಸ್ಕೊಂಡು ಅವ್ರು ಸುಮ್ಮನೆ ಇರೋದು, ಇಬ್ಬರ ಮಧ್ಯದಲ್ಲಿ ಆ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದನ್ನು ಕಳೆದು ಹೋಗಿ ಮಧ್ಯದಲ್ಲಿ ಇನ್ನೇನೋ ಹೊಸದಾಗಿ ಸೃಷ್ಟಿ ಆಗೋದು, ಇದಾಗಬಾರ್ದು. ಗಂಡ ಹೇಳ್ತೀರಂದ್ರೆ ಏನು ಗೊತ್ತಾ ತಾಯಿ, ಅವ್ರು ಮಾತಾಡಲಿಲ್ಲ ಇವ್ರು ಮಾತಾಡಬೇಕು, ಇವ್ರು ಮಾತಾಡಲಿಲ್ಲ ಅವ್ರು ಮಾತಾಡಬೇಕು. ಒಬ್ರಿಗೊಬ್ರು ಮಾತಾಡ್ಕೊಂಡು ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ. ಆ ಉಂಡು ಮಲಗೋದಕ್ಕೆ ಆಗೋದಿಲ್ಲ. ಕಾರಣ ಏನಪ್ಪ, ಅವ್ರು ಭಾಳ ದೂರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ಅಲ್ಲಿ ಮಿಲಿಟರಿಯಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು, ಅದನ್ನು ಹೇಗೆ ಬದಲಾಯಿಸ್ಕೋಬೇಕು, ನಮ್ಮ ಜೀವನ ಹೇಗೆ ಸರಿಪಡಿಸ್ಕೋಬೇಕು ಅಂತ. ಒಳ್ಳೇದಾಗ್ಲಮ್ಮ. ಗುರುಜಿ, ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ಮಾಡಬೇಕು. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ತಾವು ಮಾಡುವ ಪ್ರತಿ ಕಾಯಕಕ್ಕೂ ಯಾರಾದರೂ ಒಬ್ಬರು ಅಡ್ಡಿ ಆತಂಕ ಬರ್ತಕ್ಕಂಥದ್ದು, ಅಥವಾ ಏನೋ ಮಾಡೋ ಕೆಲಸನ ಆ ಕೆಲಸಕ್ಕೆ ಆ ಕ್ಷಣಕ್ಕೆ ಏನಾದರೂ ಒಂದು ನಿಷ್ಠುರದ ಮಾತಾಡ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿ ಸಾಕಷ್ಟು ಇದೆ. ಆದರೆ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ 4:15 ತನಕ, 1:20ರಿಂದ 4:15 ಬಹಳ ಒಳ್ಳೆ ಪ್ರಶಸ್ತವಾದಂಥ ಕಾಲ. ಈ ಸಮಯದಲ್ಲಿ ಒಳ್ಳೆ ಕೆಲಸಗಳ ಬಗ್ಗೆ, ಒಳ್ಳೆಯದ್ರ ಬಗ್ಗೆ, ಅಥವಾ ಏನಾದರೂ ಒಂದು ಉದ್ಯೋಗದಲ್ಲಿ ಬದಲಾವಣೆ ಬಗ್ಗೆ ಇಂತಹದ್ದನ್ನು ಒಂದು ಚಿಂತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಮನೆಯಿಂದ ಆಚೆಗೆ ಹೊರಡುವಾಗ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಣ್ಣ ಅತ್ತಿಗೆ ಆಗಲಿ, ತಂದೆ ತಾಯಿ ಆಗಲಿ, ಅಥವಾ ಗುರುಗಳಾಗಲಿ, ಅಥವಾ ನಿಮಗಿನ ಹಿರಿಯರು ಅಂತ ಯಾರಿದ್ದಾರೋ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಶುಕ್ರನ ಆಸ್ಥಾನವೂ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಒಂದಲ್ಲ ಒಂದು ಕಡೆ ಭಗವತ್ ಸಂಕಲ್ಪದಿಂದ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪ ಎಂಬತಕ್ಕಂಥದ್ದು ಸಮಂಜಸವಲ್ಲ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಾ ಇರುತ್ತೆ. ಅಂತಹ ಅಚಾತುರ್ಯಗಳಾದಾಗ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ನಾವು ಸರಿಯಾದರೆ ಸರಿ ಹೋಗುತ್ತೆ, ಮತ್ತು ಅದರ ಫಲಾಫಲಗಳನ್ನು ಹೇಗೆ ನಾವು ಸರಿಪಡಿಸ್ಕೊಂಡ್ರೆ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಬೇಕು. ಆ ಚಿಂತನೆ ಸಮಂಜಸವಾಗಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಬುಧವಾರದ ಮಹಾವಿಷ್ಣು ಆದ್ದರಿಂದ ಇವತ್ತು ತುಳಸಿಯಿಂದ ಒಂದಷ್ಟು ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಕಂದು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಂದು ಬಣ್ಣ ಇರಬೇಕು, ಅಂತಹ ಕಂದು ಬಣ್ಣದ ಶ್ವಾನಗಳಿಗೆ ಏನಾದ್ರು ಒಂಚೂರು ಆಹಾರವನ್ನು ಉಣಬಡಿಸಬೇಕು.
ಇದರ ಜೊತೆಗೆ ಇವತ್ತು ಸಂಧ್ಯಾಕಾಲ ಸಂಧ್ಯಾಕಾಲ ದೇವಿಯ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದು ಕೇಶವಾದಿ ನಾಮಗಳನ್ನು ಅಥವಾ ವಿಷ್ಣು ಸಹಸ್ರನಾಮವನ್ನು ಅಥವಾ ವಿಷ್ಣುಗೊಂದು ಅಷ್ಟೋತ್ತರವನ್ನು ನಡೆಸೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರು ತುಂಬ ಬದಲಾವಣೆಗಳನ್ನು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವ ಪ್ರತಿ ಕಾಯಕವೂ ಸಹಿತ ಜವಾಬ್ದಾರಿಯುತವಂತ ಸ್ಥಾನದಲ್ಲಿರಬೇಕು. ದೂರಭಾರ ಪ್ರಯಾಣ, ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಗೌರವ ಮತ್ತು ನಿಮ್ಮದೇ ಆದಂಥ ಒಂದು ಸ್ಥಾನಮಾನ ಎಲ್ಲದರಲ್ಲೂ ಸಹಿತ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡೋ ಕೆಲಸದಲ್ಲಿ ಮಾತ್ರ ಉದ್ಯೋಗದಲ್ಲಿ ಪ್ರಗತಿ ಕಾಣದಂಥ ರೀತಿಯಲ್ಲಿದ್ದೀರಿ. ಉದ್ಯೋಗ ವ್ಯವಹಾರ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 21 ಗರಿಕೆ ತಂದು ಶುದ್ಧಿ ಮಾಡಿ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಅದನ್ನು ಗಣಪತಿಯ ಪಾದದ ಮೇಲೆ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದವರೆಗೂ ಯಾರೊಬ್ಬರನ್ನ ಮಾತಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ. ಜೊತೆಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ತುಂಬ ಜೊತೆಯಲ್ಲೇ ಇರ್ತಾರೆ, ಹತ್ತಿರದಲ್ಲೇ ಇರ್ತಾರೆ. ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತಾರೆ, ಅಥವಾ ಯಾವುದಾದ್ರು ಒಂದು ನಿರ್ಣಯ ತೆಗೆದುಕೊಳ್ಬೇಕು ಅಂತಾರೆ, ಅಥವಾ ಏನಾದ್ರು ಒಂದಿಷ್ಟು ಫಲಾಫಲಗಳನ್ನು ನಿಮ್ಮಿಂದ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಇಂತಹವ್ರ ಮಧ್ಯದಲ್ಲಿದ್ದಾಗ ಅಲ್ಲಿ ಏನೋ ಒಂದು ವ್ಯತ್ಯಾಸ ಆಗುವಂಥದ್ದು, ಅಲ್ಲೊಂದು ತೊಂದರೆ ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಹಾಗಾಗಿ ಶನೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೋಜವಂ ಆರ್ತುದಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಬೇಕು, ಶನೇಶ್ವರನ ಆರಾಧನೆ ಮಾಡಬೇಕು. ಜೊತೆಗೆ ಮನೆಯಿಂದ ಆಚೆ ಹೊರಡುವಾಗ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡಿ. ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ, ಯಾವುದೇ ಕಷ್ಟ ಕಾರ್ಪಣ್ಯಗಳಾದರೂ ಮಂಜಿನ ಗಡ್ಡೆ ಥರ ಕರಗುವಂತಹದ್ದು ಸಾಕಷ್ಟು ಇದೆ. ಆದರೆ ಮಾಡೋ ಕೆಲಸದಲ್ಲಿ ಮಾತ್ರ ಒಳ್ಳೆಯ ಯಶಸ್ಸಿನ ಫಲ ಇರಬೇಕು. ಆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ದೇವಿಯ ಆರಾಧನೆ ಮಾಡಿ. ಹಾಗೆ ಯಾರೊಬ್ಬರ ಕಷ್ಟ ಅಂದಾಗ ನಿಮ್ಮ ಕೈಲಿ ಯಥಾಶಕ್ತಿ ಏನು ಕಷ್ಟಕ್ಕೆ ಸಹಾಯ ಮಾಡ್ಬೋದು ಆ ಒಂದು ಒಳ್ಳೆ ಗುಣವನ್ನು ತಾವು ಬೆಳೆಸ್ಕೊಳ್ಳಿ. ಇದರಿಂದ ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಹಾಗೆ ಇವತ್ತಿನದಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದು ಸ್ವಲ್ಪ ಮೂಗಿಂತದಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪ ಮಾಡಿಕೊಂಡು ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಸಾಧ್ಯವಾದಷ್ಟು ಬರ್ತಕ್ಕಂಥ ಕೋಪ ಆ ಕ್ಷಣಕ್ಕೆ ಮಾತ್ರ. ಕೋಪ ಬಂದಾಗ ನಾವು ಉದ್ವಿಗ್ನ ಆಗ್ತೀವಿ, ಯಾರ ಮೇಲಾದರೂ ಗಲಾಟೆ ಮಾಡ್ಕೊಳ್ತೀವಿ, ಅಥವಾ ಏನಾದರೂ ತೊಂದರೆ ತಾಪತ್ರೆಗಳು ಮಾಡ್ಕೊಳ್ತೀವಿ, ಅಥವಾ ಕುಟುಂಬದವ್ರ ಮಧ್ಯದಲ್ಲಿ ಬಹಳಷ್ಟು ರೋಷವಾಗಿ ಆವೇಶವಾಗಿ ಕಿರ್ಚಾಡ್ತೀವಿ. ಕುಟುಂಬದಲ್ಲಿರ್ತಕ್ಕಂಥವ್ರ ಮೇಲೆ ಕಿರ್ಚಾಡ್ಬೋದು ಅಷ್ಟೇ. ಅಥವಾ ನಮಗೆ ಬಹಳ ಕೋಪ ಬಂದರೆ ಎದುರುಗಡೆ ಬಲಿಷ್ಠನಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿ ಮೇಲಂತೂ ನಾವು ಕೋಪ ಮಾಡ್ಕೊಳ್ಳೋದೇ ಇಲ್ಲ. ನಾವು ಕೋಪ ಮಾಡ್ಕೊಳ್ಳೋದು ಯಾರ ಮೇಲೆ? ಯಾರು ಕೈಲಾಗದಿರ್ತಾರೋ, ಅಥವಾ ಯಾರು ನಮಗಿನ ಕೆಳಮಟ್ಟದಲ್ಲಿರ್ತಾರೋ, ಅಥವಾ ಯಾರು ನನ್ನ ಮಾತಿಗೆ ತಲೆಬುಗ್ಸಿ ನಿಂತ್ಕೊತಾರೋ ಅಂಥವ್ರ ಮೇಲೆ ಮಾತ್ರ ಕೋಪ ಮಾಡ್ಕೊಳ್ತೀವಿ. ಅದೇ ಬಲಿಷ್ಠದ ಮೇಲೆ ಅಥವಾ ನಿಮ್ಮ ಅಧಿಕಾರಿಗಳ ಮೇಲೆ ಅಥವಾ ನಿಮ್ಮ ಮೇಲಿರ್ತಕ್ಕಂತಹ ಹಿರಿಯರ ಮೇಲೆ ನೀವು ಕೋಪ ಮಾಡ್ಕೊಳ್ಳಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ರಾಶಿಫಲದಲ್ಲಿ ಇವತ್ತಿನ ದಿವಸ ಹೆಚ್ಚಿನಾಗಿ ನೀವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕೆಲವಷ್ಟು ಸಮಸ್ಯೆಗಳು, ಆರೋಗ್ಯ ತೊಂದರೆಗಳು ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಹಾಗಾಗಿ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಬೆನ್ನೋವು ಬರ್ತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದು, ಆಹಾರ ಸರಿಯಾಗಿ ಪಚನಕ್ರಿಯೆ ಆಗದೇ ಇರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳಿರೋದ್ರಿಂದ ಭಾಳ ಎಚ್ಚರಿಕೆ ಬೇಕಾಗಿದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ. ವಿಷ್ಣುದೇವರ ಪ್ರಾರ್ಥನೆಯಿಂದ, ತುಳಸಿ ಅರ್ಚನೆಯಿಂದ, ಹಾಗೆ ಒಂದಷ್ಟು ಹಿರಿಯರ ಮಾರ್ಗದರ್ಶನದಿಂದ ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಚೇತನ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಇಲ್ಲೇ ಬೆಂಗಳೂರಿಂದ ಮ್ಯಾಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ? ನನ್ನ ಬಗ್ಗೆನೂ ಕೇಳಬೇಕಿತ್ತು, ಮತ್ತೆ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಫಸ್ಟ್ ಮೊದಲಿಗೆ ನಿಮ್ಮ ಪಾದಗಳಿಗೆ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ರೆ ನಮಗೆ ಒಂದು ದೊಡ್ಡ ಭಾಗ್ಯ ಇದ್ದಂಗೆ ಸರ್. ಒಳ್ಳೇದಾಗಲಿ, ದೇವ್ರು ನೀನು ಚೆನ್ನಾಗಿಟ್ಟಿರಲಿ. ನೀನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆ ಯಶಸ್ಸಾಗಲಿ. ನನಗಿನ್ನ ಹೆಚ್ಚಿನಾಗಿ ಮೊದಲು ನಿನ್ನ ತಂದೆ ತಾಯಿ ಆಶೀರ್ವಾದ ಬೇಕು. ಯಾಕೆಂದರೆ ಸೃಷ್ಟಿಯಲ್ಲಿ ಇವತ್ತು ನಿನ್ನ ನಗುಮುಖ ನೋಡ್ತಿರೋದು ನಿಮ್ಮ ತಂದೆ ತಾಯಿ ಅಲ್ವಮ್ಮ? ಒಳ್ಳೇದಾಗಲಿ, ಹೇಳಮ್ಮ. ಗುರುಜಿ, ಈಗಾಗಲೇ ನಾವು ಸುಮಾರು ನೋವನ್ನು ಅನುಭವಿಸಿದೀವಿ.
ಇವಾಗ ಮುಂದೆ ಏನಿದೆ ನನ್ನ ಭವಿಷ್ಯದಲ್ಲಿ ನಮ್ಮ ಬಗ್ಗೆ ನೀವು ಹೇಳ್ತಿರಲ್ವಾ, ಅದಕ್ಕೆ ನನ್ನ ಇದರಲ್ಲಿ ಮುಂದೆ ಹೆಂಗಿದೆ ಅಂತ ನಾನು ಕೇಳಬೇಕು ಅಂತ ಮಾಡಿದ್ದೆ. ನೋಡಮ್ಮ, ಪ್ರತಿಯೊಬ್ಬರ ಜೀವನ, ಪ್ರತಿಯೊಬ್ಬ ವ್ಯಕ್ತಿಗಳು ತಿಳ್ಕೊಳ್ಬೇಕಾದ ಒಂದಷ್ಟು ಧರ್ಮ ಸೂಕ್ಷ್ಮಗಳಿದೆ. ಹಗಲಾದ್ಮೇಲೆ ರಾತ್ರಿ ಆಗುತ್ತೆ, ಇದು ಗೊತ್ತಿರೋ ಪ್ರಪಂಚ ಅಲ್ವಮ್ಮ. ಈಗ ಸೂರ್ಯ ಇದ್ದಾನೆ, ಸೂರ್ಯ ರಾತ್ರಿ 8 ಗಂಟೆಯಲ್ಲಿ ಇರ್ತಾನೆ, ಆಗ ಚಂದ್ರ ಬರ್ತಾನೆ, ತಂಪನ್ನು ಕೊಡ್ತಾನೆ. ಹಾಗೆ ಕಷ್ಟ ಅಂತ ಬಂದದ್ದು, ಬರುವ ಕಷ್ಟ ಪ್ರಬಲವಾಗಿ ದೊಡ್ಡದಾದ ರೀತಿಯಲ್ಲಿ ಕಂಡ್ರೂ ಸಹಿತ ಅದಾದ ನಂತರ ಆ ನೋವನ್ನು ಮರೆಸಲಿಕ್ಕೆ ಇನ್ನೊಂದು ಆಗುತ್ತಲ್ವಾ. ಹಾಗೆ ನಿನ್ನ ಜೀವನ ಇಲ್ಲಿವರೆಗೂ ನೀನು ಏನೇ ಕಷ್ಟ ನೋಡಿದ್ರು, ಯಾವುದೇ ಸಮಸ್ಯೆಗಳು ಕಂಡಿದ್ರು, ಆ ಸಮಸ್ಯೆಗಳನ್ನು ದಾಟ್ಕೊಳ್ಳುವಂತಹ ಒಳ್ಳೆ ಕಾಲ ಇದು. ನಿನ್ನ ಸಮಸ್ಯೆಗಳು ನಿನ್ನ ಸ್ವರತರಂಗ ಪ್ರಕಾರ ಬಹುಶಃ ನಿನ್ನ ಈ ಕಷ್ಟಗಳಂತಕ್ಕಂಥದ್ದು ಅಪ್ಪಪ್ಪ ಅಂದರೆ ಇನ್ನೊಂದು 3 ತಿಂಗಳು. ಈ 3 ತಿಂಗಳಲ್ಲಂತೂ ತುಂಬ ಬದಲಾವಣೆ ಇದೆ. ಆದರೆ ಬದಲಾವಣೆ ಜೊತೆಗೆ ನೀನು ನಿಂತಿರ್ತಕ್ಕಂಥ ನೆಲನೂ ಸಹಿತ ಬದಲಾವಣೆ ಆಗೋ ಸಾಂದ್ರತೆ ಇದೆ. ಅಂದರೆ ಎಲ್ಲಾದರೂ ಒಂದು ಮನೆ ಬದಲಾಯಿಸುವಂಥದ್ದು ಅಥವಾ ಉದ್ಯೋಗ ಬದಲಾಯಿಸುವಂಥದ್ದು, ವ್ಯವಹಾರ ಬದಲಾವಣೆ ಆಗುವಂಥದ್ದು ಇದೂ ಸಹಿತ ಕಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕೆಲಸ ಪೂರ್ತಿ ಸಂಪೂರ್ಣವಾಗಿ ನನ್ನ ಆರೋಗ್ಯ, ವ್ಯವಹಾರ ಅಥವಾ ನನಗಿರ್ತಕ್ಕಂಥ ಸಮಸ್ಯೆಗಳು ಎಲ್ಲವೂ ಪಾರಾಗುತ್ತಾ ಅಂದರೆ, ಪಾರಾಗೋದಕ್ಕೆ ಮೊದಲು ಮತ್ತೊಂದು ಸತಿ ನೀನು ಕಣ್ಣೀರು ಹಾಕ್ಸುತ್ತೆ. ಆ ಕಣ್ಣೀರು ಹಾಕ್ಸಿ ಅದಾದ ನಂತರ ನೀನು ತುಂಬ ಚೆನ್ನಾಗಿರ್ತೀಯ. ಆದರೆ ಒಂದಂತೂ ಸತ್ಯ, ಇಲ್ಲಿವರೆಗೂ ನೀನೇನು ಕಷ್ಟ ಅನುಭವಿಸಿದ್ಯಾ, ಯಾವ ನೋವು ಅನುಭವಿಸಿದ್ಯಾ, ಯಾವೆಲ್ಲ ನಿಷ್ಠೂರ ಹೊತ್ಕೊಂಡಿದ್ಯಾ, ನೀನು ಮಾಡದಿರೇ ಇರ್ತಕ್ಕಂಥ ತಪ್ಪಿಗೆ ತಲೆ ಬಗ್ಸಿ ನಿಂತ್ಕೊಂಡಿದ್ದಲ್ಲ, ಅವೆಲ್ಲವೂ ಸಹಿತ ಈಗ ದೂರ ಆಗೋಗುತ್ತೆ. ಬಹುಶಃ ಆ ದೂರ ಆಗೋ ಕಾಲಕ್ಕೆ ನನಗೆ ನೀನು ಕರೆ ಮಾಡಿದ್ಯಾ. ನನಗೆ ಎಡಗಣ್ಣು ಹೊಡ್ಕೋತಾ ಇತ್ತು, ನಂಗೇನೋ ಒಳ್ಳೆ ಸೂಚನೆ ಕಾಣ್ತಾ ಇದೆ. ನಂಗೆ ಇವತ್ತು ಆಶ್ಚರ್ಯ ಸಿಕ್ಬಿಡ್ತಲ್ಲ ತಕ್ಷಣಕ್ಕೆ, ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್ ಗುರುಜಿ. ಆಮೇಲೆ ಇನ್ನೊಂದ್ ಏನಂದ್ರೆ ಗುರುಜಿ, ನಾನು ಇವಾಗ ಕೆಲ್ಸನೂ ಏನಾದ್ರು ಒಂದ್ ಪಾರ್ಟ್ ಟೈಮ್ ಮನೆಯಲ್ಲೇ ಕೂತು ಕೆಲಸ ಮಾಡ್ಬೇಕು ಅನ್ನೋದೊಂದಿದೆ. ಅದೇನಾದ್ರೂ ಪ್ರಯತ್ನ ಪಟ್ರೆ ಆಗತ್ತಾ ಅಂತ. ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಚಿಂತನೆ ಒಳ್ಳೇದು, ಆದ್ರೆ ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರಲ್ಲ, ಅಲ್ಲಿ ಎಡುತ್ತಾ ಇದೆಯಾ, ಅದ್ರ ಬಗ್ಗೆ ಚಿಂತನೆ ಮಾಡು. ಪ್ರತಿ ಸತಿ ನಿಂದಲ್ಲ ತಪ್ಪಿಗೆ ನೀನು ತಲೆ ಬಗ್ಗಿಸ್ತಾ ಇರೋದೇ ಇಲ್ಲಿ ಈ ಸಮಸ್ಯೆಗಳಿಂದ. ಅದರಿಂದ ನಿನ್ನ ಚಿಂತನೆ, ನಿನ್ನ ಕಷ್ಟಕ್ಕೇನೋ ಒಂದು ಬದಲಾವಣೆ ತರಬೇಕು, ಒಂದು 4 ಸಂಪಾದನೆ ಮಾಡಬೇಕು, ಅದೆಲ್ಲ ಕರೆಕ್ಟು. ಆದರೆ ಇದಕ್ಕೆ ಬೆಂಬಲವಾಗಿ ನಾನು ನಿಂತ್ಕೊಳ್ತೇನೆ, ನಾನು ಸಹಾಯ ಮಾಡ್ತೀನಿ ಅಂತ ಬಂದಿರತಕ್ಕಂತಹ ವ್ಯಕ್ತಿಗೆ ಅಷ್ಟು ಸಮಂಜಸವಾದಂಥ ಒಳ್ಳೆ ಮನಸ್ಸಿಲ್ಲ. ಹಾಗಾಗಿ ಈ 3 ತಿಂಗಳು ತನಕ, ಈ 3 ತಿಂಗಳು ನಿನ್ನ ಸಮಸ್ಯೆನೇ. 3 ತಿಂಗಳು ನಿನ್ನ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಸ್ವಲ್ಪ ಅಲರ್ಜಿ ಸಮಸ್ಯೆ ಒದ್ದಾಡ್ತಾ ಇದೆಯಾ, ಅಷ್ಟಲ್ದಿರ ಕುಟುಂಬದಲ್ಲೂ ಸಹಿತ ಏನಾದ್ರು ಒಂದು ನಿಷ್ಠುರು ತಂದ್ಕೊಳ್ತಾ ಇರ್ತೀಯ, ಮತ್ತು ನಿನ್ನ ಮಾತು ಯಾರಿಗೂ ಇಡಿಸೋದಿಲ್ಲ. ನೀನು ಒಂಥರ ಭಾಳ ಸ್ಟ್ರಾಂಗ್ ಆಗಿ ತೂಕವಾಗಿ ಒಂದೇ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತೀಯ, ಅಲ್ಲಿ ಮಾತಿನಲ್ಲೂ ಸೌಮ್ಯ ತಂದ್ಕೊಳ್ಳೋದಿಲ್ಲ, ಅಲ್ಲೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋ. ಈ 3 ತಿಂಗಳು ಸ್ವಲ್ಪ ಎಚ್ಚರಿಕೆ ನಡಿ, ನೀನು ಅಂದುಕೊಂಡಿದ್ದು ಖಂಡಿತ ಸಾಧನೆ ಮಾಡ್ತೀಯ. ಒಳ್ಳೆಯದಾಗಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಕೋಡಿಹಳ್ಳಿ ಕನಕಪುರದಿಂದ ಸುವರ್ಣ ಕರ್ನಾಟಕ ರಾಜ್ಯದ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಸಂಘದ ವತಿಯಿಂದ ಪರಮೇಶ್ ಅವರು ಮತ್ತು ಅವರ ತಂಡ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪರಮೇಶ್ ಆಗಲಿ, ಹರೀಶ್ ಆಗಲಿ, ಒಂದಷ್ಟು ಜನಕ್ಕೆ ಒಳ್ಳೊಳ್ಳೆ ಸೇವೆಗಳನ್ನು ಮಾಡ್ತಾ ಇದ್ದೀರಿ. ಉದ್ಯೋಗ ಖಾತ್ರಿ ಯೋಜನೆ ಘನ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ಸಂಸ್ಥೆಗಳು ಏನು ಜನಸಾಮಾನ್ಯರಿಗೆ ಅದನ್ನು ಸೇರಿಸಬೇಕು, ಅದನ್ನೆಲ್ಲರಿಗೂ ಗೊತ್ತಾಗಬೇಕು, ಅದು ಅನುಕೂಲ ಆಗಬೇಕು ಅಂತಿರುತ್ತೋ ಅಂತಹ ಅವರಿಗೆ ಅನುಕೂಲವಾಗುವಂಥ ರೀತಿ ಏನೇನು ಸ್ಕೀಮ್ ಇದೆಯೋ ಅದನ್ನು ತಂದು ಜನಸಾಮಾನ್ಯರಲ್ಲಿ ಎಲ್ಲರೂ ಸಹಿತ ಸೇರಿಸಿ ಅವ್ರಿಗೆ ಅದರ ಅನುಕೂಲ ಸಿದ್ಧಪಡಿಸುವಂಥದ್ದು ಒಳ್ಳೆಯ ಕೆಲಸ. ಅದರ ಮಧ್ಯದಲ್ಲಿ ಒಂದು ನವಜೋಡಿಗಳ ಉಚಿತ ವಿವಾಹ, ಇದೇನು ನವಜೋಡಿ ಅಂತ ಹಾಕಿದಿರಲ್ಲ, ಜೋಡಿಗಳು ಸರಿ, ನವ ಹೇಗೆ ಬಂತು? ನವ ಅಂದರೆ ಈ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಇತ್ತೀಚೆಗೆ ನಾನೊಂದು ಮದುವೆಗೆ ಹೋಗಿದ್ದೆ, ಸಾಮೂಹಿಕ ವಿವಾಹಕ್ಕೆ. ಅಲ್ಲಿ ಏನು ನಡೀತಪ್ಪ ಅಂದರೆ, ಮದುವೆ ಆಗಿರ್ತಕ್ಕಂಥವರು ತಿರುಗಿ ಬಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಮಾಡ್ಕೊಳ್ತಾರೆ ಅಂದರೆ, ಅಲ್ಲಿ ಮಾಂಗಲ್ಯ, ವಸ್ತ್ರ ಅದೆಲ್ಲ ಕೊಡ್ತಾರಲ್ಲ. ಒಬ್ಬ ಸದ್ಯ ಮಕ್ಕಳಿತ್ತೋ ಇಲ್ಲ ಅದು ನನಗೆ ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿರೋರೇ ಹಿಡ್ಕೊಟ್ರು. ಒಂದು 4 ಪೇರು ಮದುವೆ ಆಗಿರ್ತಕ್ಕಂಥವ್ರು, ಸ್ವಾಮಿಯವರು ಮದುವೆ ಆಗಿದೆ ನೋಡಿ, ಅವರು ತಿರುಗಿ ಮದುವೆ ಮಾಡ್ಕೊಳ್ತಿದ್ದಾರೆ ಅಂತ. ತಿರುಗಿ ಮದುವೆ ಮಾಡ್ಕೊಳ್ಳೋ ವಯಸ್ಸು ಬೇರೆ. ಆದರೆ ಮದುವೆ ಎಲ್ಲಿ, ಯಾವ ಎಲ್ಲಿ ಧರ್ಮಛತ್ರದಲ್ಲಾಗಲಿ ಯಾವ ಊರುಗಳಲ್ಲಾಗಲಿ ಮದುವೆ ಆಗುತ್ತೆ ಅಂದರೆ ಅಲ್ಲಿಗೆ ನಾನು ಹೋಗಿ ಮದುವೆ ಆಗಿಬಿಡ್ತೀನಿ ಅಂತಂದರೆ ಇನ್ನೇನು ಮದುವೆ ಹೆಂಡತಿ ಬದಲಾಗಲ್ಲ, ಹೆಣ್ಣು ಬದಲಾಗಿರಲ್ಲ, ಇದೇ ಹೆಣ್ಣಿಗೆ ಮೇಕಪ್ ಮಾಡು, ಇದೇ ಹೆಣ್ಣಿಗೆ ಕರ್ಕೊಂಡು ಅಲ್ಲಿ ನಿಲ್ಸ್ಕೊಂಡು ತಾಳಿ ಕಟ್ಟಿಬಿಡು. ಹೊಸ ತಾಳಿ ಬರ್ತಾ ಇರುತ್ತೆ. ಇಂಥದ್ದು ಆಗಬಾರ್ದು, ಅದನ್ನೆಲ್ಲ ನೋಡ್ಕೊಳ್ಳಿ. ಯಾಕೆಂದರೆ ಈ ಸಾಮೂಹಿಕ ವಿವಾಹಗಳಲ್ಲಿ ಸಾಧ್ಯವಾದಷ್ಟು ಯಾರಿಗೂ ಅನ್ಯಾಯ ಆಗದಿರ, ಯಾಕೆಂದ್ರೆ ನೀವೊಂದು ಧರ್ಮದ ಕಾರ್ಯ ಮಾಡ್ತಿದ್ದೀರಿ, ಆ ಧರ್ಮದ ಕಾರ್ಯ ಧರ್ಮವಾಗಿ ಚೆನ್ನಾಗಿ ನಡೀಲಿ. ಮಾತಾಡಿ. ಮೊದಲಿಗೆ ಸಮಸ್ತ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮ್ಮ ಕೋಟಿ ನಮನಗಳು. ಹಾಗೆ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರ
ಆಶೀರ್ವಾದ ಇಡೀ ನಮ್ಮ ರಾಮನಗರ ಜಿಲ್ಲೆಗೆ ಬೇಕು ಅಂತ ನಾವು ಬಯಸಿ, ಈ ರಾಮನಗರ ಜಿಲ್ಲೆಯ ಸುತ್ತಮುತ್ತ ಅಂತಲ್ಲ, ಬೆಂಗಳೂರು ಮೈಸೂರು ಭಾಗದ ಎಲ್ಲ ನವ ಜೋಡಿಗಳು ಏನು ಗುರೂಜಿಯವರು ಹೇಳ್ದಂಗೆ ಹೊಸದಾಗಿ ಮದುವೆ ಆಗ್ತಿರೋಂಥ ಪ್ರತಿಯೊಂದು ಜೋಡಿಗಳು ಕೂಡ ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಆಶೀರ್ವಾದ ಪಡೆದು ಅವರ ಅಮೃತ ಹಸ್ತದಿಂದ ತಾಳಿ ಭಾಗ್ಯ ಪಡಿಬೇಕು ಅನ್ನೋ ಒಂದು ಉಚಿತವಾದಂಥ ಸಾಮೂಹಿಕ ಮದುವೆಯನ್ನು ಏರ್ಪಾಡು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮರಳೇಗವಿ ಮಠದ ಸ್ವಾಮೀಜಿಗಳಾಗ್ಬೋದು, ದೇಗುಲ ಮಠದ ಸ್ವಾಮೀಜಿಗಳಾಗ್ಬೋದು, ಹಲವಾರು ಸಾಧು ಸಂತರು, ಹಾಗೆ ನಮ್ಮ ಮಾನ್ಯ ಸಂಸದರಂಥ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು, ಶಾಸಕರು, ಹಲವಾರು ಗಣ್ಯರು, ಸುಮಾರು ಸಾಕಷ್ಟು ದೇವರಾಜ್ ಒಡೆಯವರವರು, ಹಾಗೆ ನಮ್ಮ ಪ್ರತಿಯೊಬ್ಬ ವಿಶ್ವನಾಥ್ ಎಲ್ಲರೂ ಕೂಡ ಆಗಮಿಸ್ತವ್ರೆ. ಈ ಒಂದು ಸಮಸ್ತ ಕೋಟಿ ಕಾರ್ಯಕ್ರಮಕ್ಕೆ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸ್ತಾ ಇರೋದೇ ನಮ್ಮ ಭಾಗದ ಪುಣ್ಯ. ಈ ಕಾರ್ಯಕ್ರಮದಲ್ಲಿ ಮಹರ್ಷಿ ಆನಂದ್ ಗುರೂಜಿಯವರ ಅಮೃತಾಸ್ತ್ರದಿಂದ ತಾಳಿ ಭಾಗ್ಯ ಪಡ್ಕೋತಾರಂಥ ಎಲ್ಲ ಜೋಡಿಗಳಿಗೂ ಈ ವಾಹಿನಿ ಮುಖಾಂತರ, ಈ ಜಿ ಕನ್ನಡದ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಎಲ್ರಿಗೂ ನಾನು ಬೇಡ್ಕೋತೀನಿ ಅಂತ ಆಶೆ. ತುಂಬ ಸಂತೋಷ. ಮುಖ್ಯವಾಗಿ ಮಹರ್ಷಿವಾಣಿ ಕಾರ್ಯಕ್ರಮನ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿದ್ದೀರಿ. ಅಂದರೆ ಕಾರ್ಯಕ್ರಮನ ನೋಡ್ತೀರಿ ನೀವು ನಿಮ್ಮ ಭಾಗದಲ್ಲಿ, ಅದೊಂದು ಸಂತೋಷ. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇರೋದೇ ಹೀಗೆ, ಸತ್ಯಾಸತ್ಯತೆಗಳನ್ನು ತೆಗೆದಿರುವಂಥದ್ದು. ನೋಡಿ, ನವಜೋಡಿ ಅಂತ ಇದೆ, ಇಲ್ಲಿ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಕರೆಕ್ಟು. ನವಜೋಡಿ ಅಂದರೆ ನಿಜಕ್ಕೂ ಇದು ನಿಮ್ಮ ಗಮನಕ್ಕೆ ಬಂದಿದೆ, ಅದಕ್ಕೆ ಅಲ್ಲೇ ಫಿಲ್ಟ್ರ್ ಮಾಡ್ತಿದ್ದೀರಿ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರ ಆಧಾರ್ ಕಾರ್ಡು, ಅವ್ರಿಗೆ ಬೇಕಾದ್ದು ವ್ಯವಸ್ಥೆಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಒಂದು ಸರ್ಟಿಫಿಕೇಟು ಇದೆಲ್ಲ ತೊಗೊಳ್ಬೇಕು. ಟಿ ಸಿ, ಮಾಸ್ ಕಾರ್ಡು, ಅದೇನೇನು ಕಾನೂನುಬದ್ಧವಾಗಿದೆಯೋ ಅದೆಲ್ಲವನ್ನೂ ಮಾಡಿ ಸಾಮೂಹಿಕ ವಿವಾಹ. ಈ ವಿವಾಹಕ್ಕೆ ಬರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ನವಜೋಡಿಗಳಿಗೆ ಒಳ್ಳೆಯದಾಗಲಿ.